ರಾಜ್ಯದಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಜನರ ಆಕ್ರೋಶ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ BPL ಕಾರ್ಡುದಾರರಿಗೆ ಶಾಕ್ ಮೇಲೆ ಶಾಕ್ ಅನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಹಾಗಾದರೆ ಈ BPL ಕಾರ್ಡುದಾರರ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗಿರುವಂತಹ ಬೆಳವಣಿಗೆ, ರಾಜ್ಯದಲ್ಲಿ BPL ಕಾರ್ಡ್ ಶಾಕ್. ರಾಜ್ಯಾದ್ಯಂತ BPL ಪರಿಷ್ಕರಣೆಯಲ್ಲಿ 22,58,141 ಕಾರ್ಡುದಾರರು. ಆಹಾರ ಇಲಾಖೆಗೆ ಗವರ್ನಮೆಂಟ್ಸ್ ಇಲಾಖೆಯಿಂದ ಮಾಹಿತಿ ರವಾನೆ ಆಗಿದೆ. 3 ಮಾನದಂಡವನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾನದಂಡ ನಂಬರ್ 1, ಆದಾಯ ತೆರಿಗೆ ಪಾವತಿದಾರರು ಯಾರ್ಯಾರಿದ್ದಾರೋ ಅವರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಮಾನದಂಡ ನಂಬರ್ 2, 1.20 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರೋರ BPL ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುವಂಥದ್ದು. ಮಾನದಂಡ ನಂಬರ್ 3, ಸರ್ಕಾರಿ ನೌಕರರನ್ನ ಪಟ್ಟಿಯಲ್ಲಿ ಕೈ ಬಿಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈ 3 ಮಾನದಂಡವನ್ನು ಆಧರಿಸಿ BPL ಕಾರ್ಡನ್ನು ಮಾನದಂಡಗಳನ್ನು ಆಧರಿಸಿ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆಗಸ್ಟ್ನಿಂದಲೇ BPL ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಆಪರೇಷನ್ BPL ಕಾರ್ಡ್ ಹೇಗಿದೆ? ರಾಜ್ಯದಲ್ಲಿ ಅನರ್ಹತೆಗೊಳಗಿರುವಂತಹ ಅಂತ್ಯೋದಯ ಮತ್ತು BPL ಕಾರ್ಡ್ಗಳ ಸಂಖ್ಯೆ 10,97,621 ಇರುವಂಥದ್ದು. ರಾಜ್ಯದಲ್ಲಿ ಅದರ ಜೊತೆಗೇನೆ ಆದಾಯ ತೆರಿಗೆ ಪಾವತಿದಾರರ BPL ಕಾರ್ಡ್ನ ಸಂಖ್ಯೆ 1,06,152 ಇದೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ 1,20,000 ಆದಾಯವಿರುವಂತಹ BPL ಕಾರ್ಡುದಾರರ ಸಂಖ್ಯೆ 10,54,368 ಇರುವಂಥದ್ದು. ಸರ್ಕಾರಿ ನೌಕರರಾಗಿದ್ದೂ ಕೂಡ BPL ಕಾರ್ಡ್ ಹೊಂದಿರೋರ ಸಂಖ್ಯೆ ರಾಜ್ಯದಲ್ಲಿ 4,272 ಇದೆ. ಅನರ್ಹ ಪಟ್ಟಿಯಲ್ಲಿರುವಂತಹ BPL ಕಾರ್ಡುಗಳ ಸಂಖ್ಯೆ ಒಟ್ಟು 22,62,048 ಇದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಈ 3 ಮಾನದಂಡವನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈ 3 ಮಾನದಂಡಗಳನ್ನು ಆಧರಿಸಿ ಕಾರ್ಡ್ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅನ್ನುವಂತಹ ಮಾಹಿತಿ. ಹಾಗಾದರೆ ಕೂಲಿ ಕಾರ್ಮಿಕರು ಆಗಿರಬಹುದು ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ BPL ಕಾರ್ಡ್ ಪರಿಷ್ಕರಣೆಯ ಬಿಸಿ ಯಾಕೆ ತಡ್ತಾ ಇದೆ ಅಂತ? ಪ್ರೇಮ್, ಈಗ ಕೂಲಿ ಕಾರ್ಮಿಕರಿಗೆ, ಮನೆ ಕೆಲಸ ಮಾಡೋರಿಗೆ, ದಿನಗೂಲಿ ಕೆಲಸ ಮಾಡೋರಿಗೆ ಈ BPL ಕಾರ್ಡ್ನ ಬಿಸಿ ಯಾಕೆ ತಡ್ತಾ ಇದೆ ಅಂತಂದರೆ, ಗವರ್ನೆನ್ಸು ಅಲ್ಲಿ ಮಾನದಂಡವನ್ನು ಸರಿಯಾದ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳದೇನೆ ಅವರನ್ನು ಆ ತೆರಿಗೆ ಪಾವತಿ ಮಾಡ್ತಾ ಇರೋರು ಅಂತೇಳಿ ಫಿಕ್ಸ್ ಮಾಡಿದೆ. ಅವರು ಒಂದು ಸಾಲ ತೆಗೆದುಕೊಂಡಿರಲಿ, ಒಂದು ಒಡವೆ ತೆಗೆದುಕೊಂಡಿರಲಿ, GST ಪೇ ಮಾಡ್ತಾ ಇರಲಿ, ಅಂಥವ್ರನ್ನು ಕೂಡ ಟ್ಯಾಕ್ಸ್ ಪಾವತಿದಾರರು ಅಂತೇಳಿ ಗವರ್ನೆನ್ಸು ಆಹಾರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಮಾನದಂಡವನ್ನು ಪರಿಗಣನೆಗೆ ತೆಗೆದುಕೊಳ್ಳದೇನೆ ಈಗ ನಿಜವಾಗ್ಲೂ ಅರ್ಹರಿರುವಂಥ ವ್ಯಕ್ತಿಗಳನ್ನು ಅನರ್ಹರು ಅಂತೇಳಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ರಾದ್ಧಾಂತ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಪರಿಷ್ಕರಣೆ ಇರುವ ಹಂತದಲ್ಲಿ 22 ಲಕ್ಷ ಕಾರ್ಡ್ಗಳು ಅಂತೇಳಿ ಗವರ್ನೆನ್ಸು ಆಹಾರ ಇಲಾಖೆಗೆ ಮಾಹಿತಿ ಕೊಟ್ಟಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಅದನ್ನು ಪರಿಷ್ಕರಣೆಯ ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗ ಅವರಿಗೆ ಪ್ರಮುಖವಾಗಿ ಈ ರೀತಿಯ ರಾದ್ಧಾಂತ ಆಗಲಿಕ್ಕೆ ಕಾರಣ ಅಂತಂದರೆ, ಇಂಥ ಬಡವರು ಬೀದಿಗೆ ಬರಲಿಕ್ಕೆ ಕಾರಣ ಸಣ್ಣ ರೀತಿಯಲ್ಲಿ ಟ್ಯಾಕ್ಸ್, ಅಂದರೆ ಒಡವೆ ತಗೊಂಡಾಗ GST ಕಟ್ಟಾಗೋದು, ಈ ಥರದ ಸಮಸ್ಯೆಗೆ ಒಳಗಾದಂಥವರ ಕಾರ್ಡುಗಳನ್ನು ಅನರ್ಹರ ಪಟ್ಟಿಗೆ ಸೇರಿಸಿರುವಂಥದ್ದು. ಮಾನದಂಡ ಪರಿಗಣನೆಗೆ ತೆಗೆದುಕೊಂಡೇ ಮಾಡಿರುವಂಥ ಪ್ರೀ ಪ್ಲಾನ್ ಇದು. ಪ್ರಮುಖವಾಗಿ ಸರ್ಕಾರಕ್ಕೆ ಆಗುವಂಥ ಹೊರೆಯನ್ನು ತಗ್ಗಿಸಲಿಕ್ಕೆ ಆಹಾರ ಇಲಾಖೆ, ಗವರ್ನೆನ್ಸ್ ಜೊತೆಗೆ ಆರ್ಥಿಕ ಇಲಾಖೆ, 3 ಇಲಾಖೆಗಳು ಸೇರ್ಕೊಂಡು ಮಾಡ್ತಾ ಇರುವಂಥ ಎಡವಟ್ಟಿವು. ಹಾಗಾಗಿ ಈಗ ಈ ಸಮಸ್ಯೆ ಎದುರಾಗಿರುವಂಥದ್ದು. ಇನ್ನೂ ಕೂಡ ಪರಿಷ್ಕರಣೆ ಹಂತದಲ್ಲಿ 22 ಲಕ್ಷ ಕಾರ್ಡುಗಳು ಇರುವಂಥದ್ದು. ಆರಂಭದಲ್ಲೇ ಈ ರೀತಿ ವಿರೋಧ ಆಯಿತು, ಮತ್ತು ಬಡವರಿಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಯಾವಾಗ ಮಾಹಿತಿ ಹೊರಬಂತು, ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಗೆ ಮುಂದಾದರು. ಆಗ ಸಚಿವ ಮುನಿಯಪ್ಪನವರು ಆಗಿರುವಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಅಧಿಕಾರಿಗಳಿಗೆ ತಿಳಿಸ್ತೇವೆ, ಸ್ಪಷ್ಟ ಅಂಕಿಅಂಶ, ಈಗೇನು 22 ಲಕ್ಷ ಅಂತ ಹೇಳ್ತಾ ಇದ್ದಾರೆ, ಆ ಸ್ಪಷ್ಟ ಅಂಕಿಅಂಶನ ನಾಳೆ ಅಥವಾ ನಾಡಿದ್ದು ಸುದ್ದಿಗೋಷ್ಠಿಯನ್ನು ಮಾಡಿ ಆಹಾರ ಇಲಾಖೆಯ ಸಚಿವರು ಮಾಹಿತಿಯನ್ನು ಹೊರಹಾಕುವಂಥ ಸಾಧ್ಯತೆ ಇದೆ. ಪ್ರಾಥಮಿಕವಾಗಿ ಗವರ್ನೆನ್ಸ್ ಮಾತ್ರ
ಇಷ್ಟು ಕಾರ್ಡ್ಗಳು ಅನರ್ಹ ಅಂತೇಳಿ ಆಹಾರ ಇಲಾಖೆ ಕೊಟ್ಟಿರುವಂಥದ್ದು. ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವುಗಳನ್ನು ಅನರ್ಹರು ಅಂತೇಳಿ ಶಿಫ್ಟ್ ಮಾಡುವಂಥದ್ದು, BPL ಇಂದ APL ಶಿಫ್ಟ್ ಮಾಡುವಂಥದ್ದು. APL ಇರೋರಿಗೆ ಸೌಲಭ್ಯನೂ ಸಿಗ್ತಾ ಇಲ್ಲ. ಅದರಲ್ಲೂ BPL ಕಾರ್ಡಲ್ಲಿ ಇರುವಂಥವ್ರಿಗೆ ಟ್ಯಾಕ್ಸ್ ಪಾವತಿದಾರರು ಅನ್ನುವಂಥದ್ದು ಆದಾಯ ಜಾಸ್ತಿ ಬರ್ತಾ ಇದೆ, ಸರ್ಕಾರಿ ನೌಕರರು ಅಂತೇಳಿ ಅವರನ್ನು ಕ್ಯಾನ್ಸಲ್ ಮಾಡುವಂಥದ್ದು ಆ ರೀತಿಯಾಗಿ ಮಾಡ್ತಾ ಇದೆ. ಅರ್ಹರು ಯಾರಲ್ವೋ ಅವರನ್ನು ಕ್ಯಾನ್ಸಲ್ ಮಾಡಿದ್ರೆ ಸರಿ, ಆದರೆ ಇಲ್ಲಿ ಅರ್ಹರಿದ್ದರೂ ಕೂಡ ಅನರ್ಹರು ಅಂತ ಪರಿಗಣನೆಗೆ ತೆಗೆದುಕೊಂಡು ಬಡವ್ರನ್ನ, ಮನೆ ಕೆಲಸ ಮಾಡೋರನ್ನ ಈ ರೀತಿ ಕಾರ್ಡ್ಗಳನ್ನು ರದ್ದು ಮಾಡದೆ ಅಕ್ಕಿ ಕೊಡೋದನ್ನು ನಿಲ್ಲಿಸ್ತಿರುವಂಥದ್ದು. ಈ ರೀತಿಯಾಗಿ ಈ ಗವರ್ನೆನ್ಸ್ ಕೊಟ್ಟಿರುವಂಥ ಮಾಹಿತಿ ಸರಿ ಇದೆಯಾ ಇಲ್ವಾ ಅಂತೇಳಿ ಆಹಾರ ಇಲಾಖೆ ಪರಿಶೀಲನೆ ಮಾಡಬೇಕಾಗಿತ್ತು. ಆ ಪರಿಶೀಲನೆಯನ್ನು ಮಾಡಿಲ್ಲ. ಪರಿಶೀಲನೆ ಮಾಡೋದಕ್ಕೂ ಮುಂಚಿತವಾಗಿ ಮಾನದಂಡಗಳನ್ನು ರೂಪಿಸ್ಕೊಳ್ಬೇಕಾಗಿತ್ತು. ಅದನ್ನು ಕೂಡ ರೂಪಿಸ್ಕೊಂಡಿಲ್ಲ. ಆಹಾರ ಈ ಗವರ್ನೆನ್ಸ್ ಕೊಟ್ಟಿದ ತಕ್ಷಣ ಆಹಾರ ಇಲಾಖೆಯವರು ಪರಿಷ್ಕರಣೆ ಮಾಡಬಾರ್ದಾಗಿತ್ತು. ಇದು ಸರಿ ಇದೆಯಾ ಇಲ್ವಾ ಅಂತೇಳಿ ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಇಲ್ಲಿ ಅಧಿಕಾರಿಗಳ ಎಡವಟ್ಟು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ರಾದ್ಧಾಂತಕ್ಕೆ ಕಾರಣ ಆಗಿದೆ. ಮುಂದೆ 22 ಲಕ್ಷ ಕಾರ್ಡ್ಗಳು ಏನು ಅಂತೇಳಿ ಈ ಗವರ್ನೆನ್ಸ್ ಆಹಾರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದೆ. ಅವುಗಳನ್ನು ಪರಿಷ್ಕರಣೆ ಮಾಡೋಕ್ಕೂ ಮುಂಚಿತವಾಗಿ ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಈಗಲಾದರೂ ಎಚ್ಚೆತ್ತು ಅನ್ಯಾಯ ಆಗಿರುವಂಥ ಜನ ಏನಿರ್ತಾರೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಆಗಬೇಕು ಅಂದರೆ ಸುಮಾರು 1 ತಿಂಗಳುಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಈಗ ಏನು ಅಕ್ಕಿ ಸ್ಟಾಪ್ ಆಗಿದೆ, ಅವ್ರಿಗೆ ಇನ್ನೂ 1 ತಿಂಗಳ ಕಾಲ ಅಕ್ಕಿ ಬರೋದೇ ಇಲ್ಲ. ಆ ರೀತಿಯಾದಂಥ ಸಮಸ್ಯೆಯನ್ನು ಆಹಾರ ಸರಬರಾಜು ಇಲಾಖೆ ತಂದಿಟ್ಟಿರುವಂಥದ್ದು. ಈ ಗವರ್ನೆನ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಎಡವಟ್ಟು ಮಾಡಿದೆ ಅನ್ನುವಂಥ ಒಂದು ಅನುಮಾನಗಳು ಕಾಡ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಕಾರ್ಡ್ ಪರಿಷ್ಕರಣೆ ಅನ್ನುವಂತಹ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಜನರ ಆಕ್ರೋಶ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ, ಸರ್ಕಾರ ಇದನ್ನು ಹೇಗೆ ನಿಭಾಯಿಸುವಂತಹ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಡವರಿಗೆ BPL ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ. ಈ ಹಿನ್ನೆಲೆ ಕೇಸರಿ ಪಡೆ ನಿಗಿ ಕೆಂಡ ಕಾರ್ತಾ ಇದೆ. ಗ್ಯಾರಂಟಿ ಹೊರೆಯಿಂದಾಗಿ ಕಾರ್ಡ್ ಅನ್ನ ರದ್ದು ಮಾಡಿದೆ ಸರ್ಕಾರ ಅಂತ ಆರೋಪಿಸುತ್ತಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ BPL ಕಾರ್ಡ್ಗಳನ್ನ ರದ್ದುಗೊಳಿಸಲಾಗಿದೆ ಅನ್ನುವಂತಹ ಮಗದೊಂದು ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಓಲೈಕೆಯನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಇಲ್ಲಿ ತಮ್ಮ ನೋವುಗಳನ್ನು ಹೊರಹಾಕ್ತಾ ಇರೋ ಜನ ಯಾರಿದ್ದಾರೆ ಅನ್ನೋದನ್ನ ನೋಡಿ ಈ ಮೂಲಕವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಸ್ಪಷ್ಟವಾಗಿದೆ ಅಂತ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಬಡವರ ಕಾರ್ಡ್ಗಳನ್ನು ಕಿತ್ತಿದ್ದಾರೆ, ಬಡವರ ಅನ್ನಕ್ಕೆ ಕನ್ನ ಹಾಕಿದ್ದಾರೆ. ಕೆಲವರೆಲ್ಲರೂ ಕೂಡ ರಸ್ತೆಯಲ್ಲಿ ಬೋಂಡ ವಡೆ ಮಾಡುವಂಥವ್ರು, ತರಕಾರಿ ಮಾಡೋರು, ಗಾರ್ಮೆಂಟ್ಸ್ಗೆ ಕೂಲಿಗೆ 8,000 7,000ಕ್ಕೆ ಕೂಲಿಗೆ ಹೋಗ್ತಾರೆ, ಆಟೋ ಓಡಿಸುವಂಥವ್ರು ಎಲ್ಲರೂ ಈ ಥರದವರೇ ಪಾಪ ಹ್ಯಾಂಡಿಕ್ಯಾಫ್ಟ್ಗಳು. ಈ ಥರ ಜನ ಇದ್ದಾರೆ. ಈ ಜನಕ್ಕೆ ಅನ್ಯಾಯ ಮಾಡದಂಥ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾರ್ಯಾರಿಗೆ ಈ ಥರ ರದ್ದಾಗಿದೆ ಅವರೆಲ್ಲರಿಗೂ ಮತ್ತೆ ರೇಷನ್ ಕಾರ್ಡು ಸಿಗಬೇಕು. ಬಡವರಿಗೆ 25 ಲಕ್ಷಕ್ಕೂ ಜಾಸ್ತಿ ನಾವು ರದ್ದು ಮಾಡಬೇಕು ಅನ್ನೋ ಮಾತನ್ನು CM ಅವರು ಹೇಳಿದ್ದಾರೆ. ಹಂಗಾರೆ ಏನು ಕಳ್ಳೆಕಾಯಿ ತಿಂತಾ ಇದ್ದಾರೆ ಇಷ್ಟು ವರ್ಷ? ಯಾಕೆ ಕೊಟ್ಟಿರಿ ಅವರಿಗೆಲ್ಲ? ಕೊಡೋವಾಗೆ ಯೋಚನೆ ಮಾಡಬೇಕಾಯ್ತಲ್ಲ, ಮಾಡಿಲ್ಲ ನೀವು. ನಿಮ್ಮ ತಪ್ಪಿನಿಂದ ಜನಗಳು ಬಡವರ ಮೇಲೆಲ್ಲ ಹೊರೆ ಯಾಕೆ ಆಗ್ತಾ ಇದ್ದೀರಾ? BPL ಕಾರ್ಡು ಸಿದ್ದರಾಮಯ್ಯ 5 ವರ್ಷ ಸರ್ಕಾರ ಮಾಡ್ಯಾರ ಹಿಂದೆ. ಮತ್ತೆ ಈಗ 1.5 ವರ್ಷ 2 ವರ್ಷ ಆಯ್ತು ಸರ್ಕಾರ ಮಾಡಾಕತ್ತಿ. ಈ BPL ಕಾರ್ಡ್ ಇವತ್ತು ನೆನಪಾತಾನೆ ಇವ್ರಿಗೆ. ಕೋಟ್ಯಾಂತರ BPL ಕಾರ್ಡ್ ಅದಾವ. ಮತ್ತು ಅರ್ಹರಿದ್ದಾರೋ ಅನರ್ಹರಿದ್ದಾರೋ ಹಂಗಾರೆ ಇವತ್ತು ಜ್ಞಾನವೇ ಆತನ. ಇವತ್ತು BPL ಕಾರ್ಡ್ ಕಡಿತ ಮಾಡಿದ್ರೆ ಅವ್ರಿಗೆ ಅಲ್ಲಿ ಹಣ ಉಳಿತದೆ. ಉಚಿತ ಅಕ್ಕಿ ಕೊಡುವುದು ಎಲ್ಲ ಘೋಷಣೆ ಮಾಡಿದ್ವಿ, ವೀರಾವೇಶನ್ ಘೋಷಣೆ ಮಾಡಿದ್ವಿ. ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ BPL ಕಾರ್ಡನ್ನ ಕಟ್ ಮಾಡಿದ್ರೆ ನಂಗೆ ಇಷ್ಟಪಟ್ಟು ಕೊಡ್ತೀನಿ ನಾನು. ಇದರಿಂದ ಬಡವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಬಡವರ ವಿರೋಧಿಯಾದಂತ ನೀತಿ ಅಂತ ಹೇಳ್ತಾರೆ. ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡಿವಿ ಅಂತ ಹೇಳ್ತಾರೆ. ನಾವು ಅವ್ರು ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾ ಇದೆ ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಇವ್ರ ಟಾರ್ಗೆಟ್ ಹಿಂದೂಗಳದಾರೆ.